ಎಲ್ಲರಿಗೂ ಜೈ ಹಿಂದ್. ವೆಲ್ಕಮ್ ಟು ಆನ್ ಗ್ರೌಂಡ್ ಇನ್ಫಾರ್ಮೇಷನ್. ನಾನು ಇವತ್ತು ಹೇಳೋ ವಿಷಯ ಏನಂದ್ರೆ, ಮೂಡುಬಿದಿರೆ ರ್ಯಾಲಿಯಲ್ಲಿ ಫಿಸಿಕಲ್ ಪಾಸಾಗಿ ಮತ್ತು ಮೆಡಿಕಲ್ ಎಲ್ಲ ಪಾಸಾಗಿ ಇನ್ನೇನು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡುವಂಥ ವಿದ್ಯಾರ್ಥಿಗಳಿದಿರಲ್ಲ ಅಂಥವ್ರೆಲ್ಲರಿಗೂ ಹೇಳೋ ವಿಷಯ ಏನಂದ್ರೆ, ನಿಮ್ಮ ಡಾಕ್ಯುಮೆಂಟ್ನ ಆದಷ್ಟು ಬೇಗ ಕ್ಲೋಸ್ ಮಾಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಫೆಬ್ರವರಿ 2026 ಪ್ರಥಮ ರ್ಯಾಲಿ ಸ್ಟಾರ್ಟ್ ಆಗೋದ್ರಿಂದ ಏರೋದವರು ನಿಮ್ಗೆ ಕಮ್ಮಿ ಟೈಮ್ ಕೊಡ್ತಾರೋ. ಆ ಟೈಮ್ ಒಳಗೆ ನೀವು ನಿಮ್ಮ ಡಾಕ್ಯುಮೆಂಟ್ನ ಕ್ಲೋಸ್ ಮಾಡ್ಕೊಂಡು ಮತ್ತು ಏನಾದರೂ ಪಾಯಿಂಟ್ ಇದ್ದರೆ ಅವನ್ನ ಕ್ಲಿಯರ್ ಮಾಡ್ಕೊಂಡು ಮತ್ತು ನಿಮ್ಮ ಆಧಾರ್ ಕಾರ್ಡಲ್ಲಿ ಅಥವಾ ಏನಾದರೂ ಪ್ಯಾನ್ ಕಾರ್ಡಲ್ಲಿ ಚೇಂಜಸ್ನ ಮಾಡ್ಕೋಬೇಕಂತಂದ್ರೆ ಟೈಮ್ ಹಿಡಿಯುತ್ತೆ. ಆ ಟೈಮಲ್ಲಿ ನೀವಿನ ಟೈಮ್ ಒಳಗೆ ಮಾಡೋಕೆ ಹೋದ್ರೆ ಅವೆಲ್ಲ ಡಾಕ್ಯುಮೆಂಟ್ ಕ್ಲೋಸಿಂಗ್ ನಿಮಗೆ ಮುಂದೆ ಪ್ರಾಬ್ಲಮ್ ಆಗತ್ತಾವೆ. ಅದ್ರ ಸಂಬಂಧ ನೀವು ಈಗಿಂದನೇ ಆ ಡಾಕ್ಯುಮೆಂಟ್ ಕರೆಕ್ಷನನ್ನು ಅಥವಾ ಯಾವುದಾದ್ರೂ ನಿಮ್ಮ ಪ್ಯಾನ್ ಕಾರ್ಡಲ್ಲಿ ಅಥವಾ ನಿಮ್ಮ ಆಧಾರ್ ಕಾರ್ಡಲ್ಲಿ ನಿಮ್ಮ SSLC ಮಾರ್ಕ್ ಕಾರ್ಡಲ್ಲಿ ಏನಾದರೂ ತೊಂದರೆಗಳಿದ್ರೆ ಅವನ್ನ ಈಗ ಕ್ಲಿಯರ್ ಮಾಡಿರಿ. ಯಾಕಂತಂದ್ರೆ ಮೇನ್ ಪ್ರಾಬ್ಲಮ್ ಏನಾಗುತ್ತಾವೆ ಅಂದ್ರೆ, ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ನೇಮ್ ಚೇಂಜ್ ಇರುತ್ತೆ ಮತ್ತು ನಿಮ್ಮ ಪ್ಯಾನ್ ಕಾರ್ಡಲ್ಲಿ ಅಥವಾ ನಿಮ್ಮ ಆಧಾರ್ ಕಾರ್ಡಲ್ಲಿ ನೇಮ್ ಚೇಂಜ್ ಇರುತ್ತೆ. ಅವೆರಡೂ ನೇಮ್ ಚೇಂಜಸ್ಸನ್ನು ನೀವು ಮಾಡ್ಕೋಬೇಕಂತಂದ್ರೆ ಏನಿಲ್ಲ ಅಂದರೂ 15 ದಿನ ಇರುತ್ತೆ. ಆ ಕಾರಣದಿಂದ ನಿಮ್ಮ ಏನಾದರೂ ಡಾಕ್ಯುಮೆಂಟಲ್ಲಿ ಇರುವಂಥ ಪಾಯಿಂಟ್ಗಳನ್ನು ಅಥವಾ ನಿಮ್ಮ ಆಧಾರ್ ಕಾರ್ಡಲ್ಲಿ ಅಥವಾ ಪ್ಯಾನ್ ಕಾರ್ಡಲ್ಲಿ ಇರುವಂಥ ಏನೋ ಅಪ್ಡೇಟ್ಗಳನ್ನು ನೀವು ಈಗ ಮಾಡಿಕೊಂಡ್ರೆ ನಿಮ್ಮ ಮುಂದೆ ಈಸಿಯಾಗಿ ನೀವು ಡಾಕ್ಯುಮೆಂಟನ್ನು